ನೋಡ ಇದು ಯಾವ ಮಾಡಬೇಕಪ್ಪ ಅಂದ್ರೆ ಫಸ್ಟಿಗೆ 6 ನಾಲ್ಕಲೆ 24 24 ಮೈನಸ್ 2 ಮೈನಸ್ 16 24 14 ಎಷ್ಟು 8 ಮೈನಸ್ 2 ಅಂದ್ರೆ ಮೈನಸ್ 10 ಆಯ್ತು ಈ ಹೋಲ್ ವ್ಯಾಲ್ಯೂ ಮೈನಸ್ 10 ಮೈನಸ್ 10 ಅಂದ್ರೆ ಇಲ್ಲಿ ಎಷ್ಟು 14 ಮೈನಸ್ 10 ಎಷ್ಟು ಆಗ್ತದೆ 24 ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಅಂದ್ರೆ ಎಷ್ಟಾಯ್ತು 24 ಇಲ್ಲೇನದ 20 ಮೈನಸ್ 24 ಅಂದ್ರೆ ಎಷ್ಟಾಯ್ತು 20 ಮೈನಸ್ 24 ಕಳಿಬೇಕಪ್ಪ 20 ಮೈನಸ್ 24 ಅಂದ್ರೆ 4 ಆಯ್ತು ಎಂತ 4 ಮೈನಸ್ ಮೈನಸ್ 4 ಆಯ್ತು 20 ಇಲ್ಲೇನಾಯ್ತು 40 ಮೈನಸ್ 4 ಆಯ್ತು ಏನಾಯ್ತು ಮೈನಸ್ ಇಂಟು ಮೈನಸ್ ಪ್ಲಸ್ 44 ಆನ್ಸರ್ ಇದು ಲೆಕ್ಕ ನೋಡು ಇದು ಹೆಂಗೆ ಮಾಡಬೇಕಪ್ಪ ಅಂದ್ರೆ ಇವತ್ತು ಹೆಂಗೆ ಮಾಡೋದು ಇವಾಗ 121 ಪ್ಲಸ್ 6 27 27 ಡಿವೈಡೆಡ್ 7 ಡಿವೈಡೆಡ್ ಬೈ 7 35 36 ಇಂಟು 3 ಇಂಟು 3 6 ಇವಾಗ ಏನು ಮಾಡಬೇಕಪ್ಪ ಅಂದ್ರೆ ಏನು ಡಿವೈಡ್ ಇರ್ತಲ್ಲ ಅಲ್ಲಿ ಎಕ್ಸ್ಚೇಂಜ್ ಆಗ್ತದೆ ಎಕ್ಸ್ಚೇಂಜ್ ಆಗ್ತದಪ್ಪ ಅಂದ್ರೆ ಮುಂದೆ ಏನು ಮಾಡಬೇಕು ಇದು ಕೆಳಗೆ ಹಾಕು ಮ್ಯಾಪು ಇಂಟು ಯಾವಾಗ ಇಂಟು ಇತ್ತಪ್ಪ ಡಿವೈಡ್ ಇದ್ದಾಗ ಇಂಟು ಮಾಡ್ಕೋಬೇಕು ಇಂಟು ಮಾಡ್ಕೋಬೇಕಾದ್ರೆ ಇದು ಮ್ಯಾಲ ಹೋಗ್ತದೆ 7/36 ಇಂಟು 7/2 ಇಂಟು 4 ಡಿವೈಡ್ ಬೈ 21 ಇದು ಕ್ಯಾನ್ಸಲ್ ಆಯ್ತು 7 1 7 3 21 ಆಯ್ತಾ 2 1 2 4 ಆಯ್ತಾ 40 ಇಲ್ಲಿ ಹೋಗ್ತದ 3 9 27 ಇಲ್ಲಿ 3 1 3 9 27 36 ಮತ್ತೆ ಇತ್ತು ಇದು 2 ಏನು ಗೊತ್ತಿದ್ರೆ ಆನ್ಸರ್ 1/2 ಅಷ್ಟು ಗೋಲ್ ನೆತ್ತು ಇದು ಯಾವ ಬರೋದು ಗೊತ್ತಾ 2 ಮೈನಸ್ 1 1/2 ಇಂಟು 3 ಅಂದ್ರೆ 2/3 ಇಂಟು ಇಷ್ಟು ಹಂಗೆ ಅಂದ್ರೆ 3/4 ಇಂಟು ಹಂಗೆ ಇಷ್ಟು ಹಂಗೆ ಇರ್ತಕ್ಕಂಥ 99 ಅದ 99 ಅಂದ್ರೆ ಇಲ್ಲಿ 98 ಜೋಡಿದ್ರೆ 99 99 ಜೋಡಿದ್ರೆ 100 ಹೀಗೆ ಕಂಟ್ರೋಲ್ ಮಾಡ್ಕೊತ ಹೋಗೋಣ ಇವಾಗ ಇದು 2 ಈ 3 ಕ್ಯಾನ್ಸಲ್ ಹಾಕೋತ ಹೋಗ್ತದೆ ಈ 98 99 ಇದು ಕ್ಯಾನ್ಸಲ್ ಹಾಕೋತ ಹೋಗ್ತದೆ ಇಲ್ಲ ಏನಿಲ್ಲಪ್ಪ ಇಲ್ಲಿ 98 ಇದು ಹಿಂಗೆ ಕ್ಯಾನ್ಸಲ್ ಆಗ್ತದೆ ನಮ್ಗೆ ಏನು ಗೊತ್ತಿಲ್ಲ ಲಾಸ್ಟಿಗೆ ಏನು ಗೊತ್ತಪ್ಪ ಅಂದ್ರೆ 1/100 ಇದೆ ಆನ್ಸರ್ 1/100 ಇದು ಹೆಂಗಪ್ಪ ಅಂದ್ರೆ ಈ ಕ್ವಶನ್ ಹೆಂಗ ಫಸ್ಟಿಗೆ 16 ಎಷ್ಟದ 16 ವರ್ಗಮೂಲ ಎಷ್ಟದ 4 ಅದ ಇದು ಹೋಗ್ಬಿಡ್ತು 16 4 ಆಯ್ತು 12 4 ಎಷ್ಟು 16 ಮತ್ತೆ ಎಷ್ಟದ 4 ಆಯ್ತು 4 ಅಂದ್ರೆ ಪ್ಲಸ್ 4 5 4 ಎಷ್ಟು 9 5 4 9 ಅಂದ್ರೆ ಎಷ್ಟು 3 ಬೇಕು 3 6 ಪ್ಲಸ್ 3 ಅಂದ್ರೆ ಎಷ್ಟು 9 9 ಸ್ಕ್ವೇರ್ ವರ್ಗಮೂಲ ಎಷ್ಟು 3 ಇದು ಆನ್ಸರ್ 3 ನೆಕ್ಸ್ಟ್ ನೋಡಿ ಇದು ನಾವು ಎಷ್ಟು 81 ಎಷ್ಟು 9 9 ಅಂದ್ರೆ ಎಷ್ಟು 0 1 2 3 4 5 6 ಈಗ ಏನು ಮಾಡ್ತೀವಿ
ಎಂಟು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಆರು. ಹಾಂ ಈಗ ಇದ್ರ ಸ್ಕ್ವೇರ್ ಏನು ಮಾಡ್ತಪ್ಪ ಅಂದ್ರೆ ಯಾವಾಗ ಇದು ಅದೇ ಇರ್ತದೆ ಇದ್ರದ್ದು ಏಟಾಯ್ತು 9 ಆಯ್ತು. ಹಾಂ ಈಗ 9 ಅಂದ್ರೆ 1 2 3 4 ಇದ್ರ ಅದೇ ಎಷ್ಟಾಯ್ತು 3 0 ಕೊಟ್ಟಿರ್ಬೇಕು ಅಂದ್ರೆ ಇದು 1 2 3 0 ಇದರದು 225 15 ಇರೋದು ಇದ್ರ ವರ್ಗಮೂಲಷ್ಟು 15 ಅದ ಇದ್ರದ್ದು ಎಷ್ಟು ಕೇಳ್ತಾನೆ ಇದ್ರದ್ದು ಇದ್ರ 15 ಅದ ಇದ್ರದ್ದು ಹೆಂಗೆ ಬರ್ಸೋದು ನೋಡು. ಹಾಂ ಇದು 225 ಅಂದ್ರೆ ಎಷ್ಟು ಅದಾವ ಎಷ್ಟು ಅದಾವ 1 2 100 ಇದು ತಗೋಬೇಕ ನೀವು. ಹಾಂ ಇದ್ರ ಎಷ್ಟು ಅದಾವ 1 2 3 4 225 ಇಂಟು 1000 225 ಇಂಟು 1 2 3 4 5 6 1 2 3 4 5 6 ನೋಡು ಇದನ್ನು ತಗೋ ಸರ್ 25 ಎಷ್ಟದ 15 10 ಪ್ಲಸ್ 15 ಇದು 3 ಎಷ್ಟು ಆಗ್ತದೆ 1000 ಎಷ್ಟು ಆಗ್ತದೆ 100 1100 ಆಗ್ತದೆ 100 10 1100 ಈಗ 15 3000 ಈಗ 1000 ಅಂದ್ರೆ ಈಗ 1.5 ಇದು 10 ರೇಟ್ ಕೊಡ್ತೀವಿ 1.5 ಅದು 100 ಮಂತದ 227 ಇದು ಇದು ಎಷ್ಟು ಕೊಡ್ತೀನಿ ಕ್ವಶನ್ ಇದೆ 1 2 1.2 1 ರೇಟ್ 2 0 ಆಯ್ತು 1 2 3 4 4 ಕೊಡ್ತೀನಿ 1 2 3 4 5 6 ಕೊಡ್ತೀನಿ. ನೆಕ್ಸ್ಟ್ ಇದಾಯ್ತು ಇಲ್ಲಿ ಈಗ ನಮಗೆ 0 ಬರೀ ಎಷ್ಟೇ ಅಲ್ಲ. ಹಾಂ ಈಗ 10 ಇದಕ್ಕೆ 1.5 ಎಷ್ಟು ಕೊಡ್ತೀವಿ ಈಗ ಕೊಡ್ತೀರಾ ಈಗ ಇದಕ್ಕೆ 100 ಇತ್ತಪ್ಪ ಅಂದ್ರೆ ಇದು 100 ಇತ್ತಪ್ಪ ಅಂದ್ರೆ ಇದಕ್ಕೆ ಹೆಂಗೆ ಕೊಡ್ತೀವಿ 15 2 ಅಂದ್ರೆ 1 2 ಅಂದ್ರೆ ಇಲ್ಲಿ ಕೊಡ್ತೀವಿ 0.5 ಇಲ್ಲಿ ಕೊಡ್ತೀವಿ. ಹಾಂ ಇಲ್ಲಿ ನಮಗೆ ಇಲ್ಲಿ ಏನು ಬೇಕಾದ್ರೆ ಇದು 1.5 ಇತ್ತು ಇದು 100 ಅದ ಇಷ್ಟು 15 ಅದ 15ಕ್ಕೆ 100 ಮಾಡ್ಬೇಕಾದ್ರೆ ಏನು ಮಾಡ್ತಿರ್ತಾರೆ 1 2 1 2 ಅಂದ್ರೆ 0.15 ಪ್ಲಸ್ 0.15 ಈಗ 3 0 ಅಂದ್ರೆ 15ಕ್ಕೆ 3 0 ಅಂದ್ರೆ ಎಷ್ಟು ಹೇಳ್ಕೊಡ್ತೀವಿ ಇದು ಎಷ್ಟಾಯ್ತು 5 1 ಕೊಟ್ಟು ಇದಾಯ್ತು 0.0 ಏನು ಕೊಡ್ತೀವಿ 0.015 ಈ 3 ಕೊಡಿಸ್ಬೇಕು ಈಗ ಏನಾಗಿ ಕೊಡ್ತೀವಿ 0.05 0.015 ಪ್ಲಸ್ 0.15 ಹಿಂಗೆ ಒಂದು 6 ಅಲ್ಲ ಆನ್ಸರ್ ಕರೆಕ್ಟ್ ಇದೆ ಹಿಂಗೆ ಬರ್ಕಲ್ಲ ಅಂಕ ಬರ್ಕೊಂಡು ಬರುತ್ತೆ ಹಿಂಗೆ ಬರ್ಕೊಂಡು ಬರುತ್ತೆ ಕರೆಕ್ಟ್ ಅವ ಏನು ಪ್ರಾಬ್ಲಮ್ ಏನಪ್ಪ ಅಂದ್ರೆ ಇದು ಇದು ಯಾವ್ದು 4 ಅದಲ್ಲ 4 ಅಷ್ಟು 4 ಈಗ ಇದು ಯಾವ ಇದ್ರಾಗ ಅದಪ್ಪ ಅಂದ್ರೆ ಏರ್ ಎಷ್ಟು ಎಮ್ ಎಷ್ಟು ಎನ್ ಅದು ಇದೇನಪ್ಪ ಏರು ಎಮ್ ಇಂಟು ಎನ್ ಎಮ್ ಇಂಟು ಏನಪ್ಪಲ್ಲ ಅಂದ್ರೆ ಈಗ ಇದು ಯಾವ ಇದ್ರಾಗ ಅದಪ್ಪ ಅಂದ್ರೆ ಏನು ಮಾಡ್ತೀವಿ ಯಾಕಪ್ಪ ಅಂದರೆ ಎಮ್ ಅಂದ್ರೆ ಯಾರು ನೋಡ ಎ ಎಮ್ ಎನ್ ಯಾಕೆ ಬರ್ತೀವಿ ಎ ಎಮ್ ಇಂಟು ಎನ್ ಬರ್ತೀರ ಡಿಪಾರ್ಟ್ಮೆಂಟ್ ಬರೀ 4 ಆಸ್ ಇಟ್ ಈಸ್ ಸ್ಕ್ವೇರ್ ಇಂಟು 2 ಅಂದ್ರೆ 4 ಏಟಾಯ್ತು 2 ಆಯಿತು 64 ಆಯಿತು ಇದು ಏನಂದ್ರೆ 4 ಆಯಿತು ಪ್ಲಸ್ 64 ಕ್ಯೂಬ್ ಎಷ್ಟು 4 ಹಾಂ 4 ಕ್ಯೂಬ್ ಸ್ಕ್ವೇರ್ ಇದು ಹೆಂಗೆ ಎಮ್ ಎ ಇದು ಇದೇ ಪಾರ್ಮೆಂಟ್ ಅಂದ್ರೆ ಅಂದರೆ ಎ ಎಮ್ ಇಂಟು ಎನ್ ಈ ಪಾರ್ಮೆಂಟ್ ನೋಡ್ಕೊ ಅಂದ್ರೆ ಏಟಾಯ್ತು 4 6 ಆಯಿತು 4 ಇದು ಏಟದ 2 ಇದಲ್ಲ 4 ಸ್ಕ್ವೇರ್ 4 ಸ್ಕ್ವೇರ್ ಆಯ್ತಲ್ಲ ಏಟಾಯ್ತು 4 ಸ್ಕ್ವೇರ್ ಎಷ್ಟದ 16 ಸ್ಕ್ವೇರ್ ಎಷ್ಟದ
256 ಪ್ಲಸ್ 10 256 ಪ್ಲಸ್ 10 ಅಂದ್ರೆ 662 266 ಇದರ ಆನ್ಸರ್ ಹೆಂಗಪ್ಪ ಅಂದ್ರೆ ಇದರ ಆನ್ಸರ್ ಇಲ್ಲಿ ಯಾವಾಗಲೂ ಪ್ಲಸ್ 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 ಬರ್ತಕ್ಕಂಥವು ಪ್ಲಸ್ ಅಂತಪ್ಪ ಅಂದ್ರೆ ದೊಡ್ಡ ದೊಡ್ಡ ಚಿಹ್ನೆ ತಗೋಬೇಕು. ದೊಡ್ಡ ಸಂಖ್ಯೆ. ಹಾಂ, ದೊಡ್ಡ ಸಂಖ್ಯೆ. ಮೈನಸ್ ಇತ್ತಪ್ಪ ಅಂದ್ರೆ ಸಣ್ಣ ಸಂಖ್ಯೆ, ಚಿಕ್ಕ ಸಂಖ್ಯೆ ತಗೋಬೇಕು. ಈಗ ನಮಗೆ ಈ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ತಗೋಬೇಕಾದ್ರೆ ಈ ಅಡ್ರದ್ದು ಡಿಫ್ರೆನ್ಸ್ ಇದು ಒಂದೇ ಇರಬೇಕು ನಮಗೆ. 5 4 20 ಅಂದ್ರೆ ಇಲ್ಲಿ ಎರಡು ಡಿಫ್ರೆನ್ಸ್ ಎಷ್ಟು ಒಂದಾಯ್ತು. ಒಂದು ಅಂದ್ರೆ 5 4 20 ಇದು ನಮಗೆ ಪ್ಲಸ್ ಏನಪ್ಪ ದೊಡ್ಡ ಅಂಕಿ ಯಾವಪ್ಪ ಅಂದ್ರೆ ಪ್ಲಸ್ 5 ಇಷ್ಟೇ ಆನ್ಸರ್. ಇದು ಹೆಂಗಪ್ಪ ಅಂದ್ರೆ ಇದು ಡಿಫ್ರೆನ್ಸ್ ನೋಡಿ 6 5 30 ಇದು ಡಿಫ್ರೆನ್ಸ್ ಎಷ್ಟು ಒಂದಾಯ್ತು. ನಮಗೆ ಮೈನಸ್ ಅದು ಮೈನಸ್ ಅಂದ್ರೆ ಅದು ಇದ್ರದ್ದು 5 ಬಂತು ಆನ್ಸರ್. ಇದು ಹೆಂಗಪ್ಪ ಅಂದ್ರೆ ಎಕ್ಸ್ ಕೊಟ್ಟಾನ ವೈ ಕೊಟ್ಟಾನ ಜೆಡ್ ಕೊಟ್ಟಾನ ಇದ್ರ ಸಬ್ಸ್ಟಿಟ್ಯೂಷನ್ ಮಾಡಬೇಕು. 5 ಇಂಟು 5 ಮೈನಸ್ 15 ಬಿಡ್ರೆ 10 20 ಮೈನಸ್ 10 ಕೊಟ್ಟಾನ. ಇದು 25 ಮೈನಸ್ 15 ಇದು ಎಷ್ಟು ಕೊಟ್ಟಾನ ಪ್ಲಸ್ ಕೊಟ್ಟಾನ 30 25ರಾಗ 15 10 30 10 13 ಇವು 1/3 ಬರ್ತದೆ ಆನ್ಸರ್. ಇದು ಹೆಂಗೆ ಏನಪ್ಪ ಅಂದ್ರೆ ಇದು 16 ಎಷ್ಟು 4 ಆತಪ್ಪ ಅಂದ್ರೆ ಈ ಪ್ಲಸ್ 12 4 ಎಷ್ಟು 16 ಅಂದ್ರೆ ಇದ್ರದ್ದು ಎಷ್ಟು ಆಯ್ತು 4 ಬತ್ತು. ಇದು 4 ಬತ್ತು. ಇದು 221 ಅದು ಇಲ್ಲಿ 4 ಇದ್ರೆ ಎಷ್ಟು ಬರ್ತದೆ 225 ಎಷ್ಟು ಬರ್ತದೆ 15 ಆಯ್ತು. 15 ಪ್ಲಸ್ 10 ಕೊಡ್ಸು 15 ಪ್ಲಸ್ 10 ಕೊಡ್ಸು 25 ಎಷ್ಟು ಬರ್ತಪ್ಪ ಅಂದ್ರೆ 5 ಬರ್ತದೆ ಆಯ್ತಾ. ಸೆಕೆಂಡ್ ಇಲ್ಲಿ ಹೆಂಗೆ ಏನಪ್ಪ ಅಂದ್ರೆ ಇಲ್ಲಿ ಹೆಂಗೆ ಏನಪ್ಪ ಅಂದ್ರೆ ನೋಡಿ 4 ಹಾಂ ಇದು ಹ್ಯಾಂಗೆ ಮಾಡ್ತೀವಿ 4 ಮ್ಯಾಲೆ ಇಟ್ಕೊಂಡು 1 2 ಅಂದ್ರೆ 100 ಪ್ಲಸ್ 144 ಸ್ಕ್ವೇರ್ 12 ಎಷ್ಟು 1 1 100 ಪ್ಲಸ್ 149 ಸ್ಕ್ವೇರ್ 13 100 ಪ್ಲಸ್ 3 1 2 3 4 1 2 3 4 ಇವಾಗ ಏನು ಮಾಡ್ಕೋತಪ್ಪ ಅಂದ್ರೆ ಸ್ಕ್ವೇರ್ ತಗೋ 2 10 ಪ್ಲಸ್ 12 ಆಲ್ರೆಡಿ ಬರ್ಕೊಂಡು ನಾನು ಡೈರೆಕ್ಟ್ ಬರ್ಕೊಂಡ್ಬಿಟ್ಟಿನಿ. 12 ಇದು ರೇಟ್ 10 ಪ್ಲಸ್ 13 10 ಪ್ಲಸ್ 3 ಅಂದ್ರೆ 3. ಇವಾಗ ಏನು ಮಾಡ್ತಪ್ಪ ಅಂದ್ರೆ ಈಗ 2 ಅದ 2 ಡಿವೈಡ್ ಅಂದ್ರೆ ಏನು ಕೊಡ್ತೀವಿ ಎಷ್ಟು ಬರ್ತದೆ 0.2 ಇದು ಪ್ಲಸ್ 1.2 ಪ್ಲಸ್ 1.3 ಪ್ಲಸ್ ಈ 3 ಅದ 3 ಏನು ಕೊಡ್ತೀವಿ 0.03 1.03 ಇದಕ್ಕೆ ಆನ್ಸರ್ ಏನು ಬರ್ತಾವೆ ನೋಡು 0.03 1.3 1.2 0.2 3 5 7 7.273 2.73 ಇದು ಏನಪ್ಪ ಅಂದ್ರೆ ಫಸ್ಟ್ ಪ್ಲಸ್ ದೊಡ್ಡ ಅಂಕಿ ಮೈನಸ್ ಸಣ್ಣ ಅಂಕಿ. ಇದು 56 ಅಂದ್ರೆ ಎಷ್ಟು 56 ಹಾಂ 8 7 56 8 7 56 ಡಿಫ್ರೆನ್ಸ್ ಎಷ್ಟಾಯ್ತು ನಮಗೆ ಪ್ಲಸ್ ಅಂತಂದ್ರೆ 8 ಬತ್ತು. ಇದ್ರದ್ದು 12 ಇದ್ರದ್ದು ನೋಡು ಫಸ್ಟ್ 12 ಇದ್ರ ಎಷ್ಟು 25 ವರ್ಗಮೂಲ ಎಷ್ಟು 15 14 8 19 14 22 8 4 44 22 15 ಹಾಂ 25 15
ಈ 14 ಈ 14 ಕ್ಯಾನ್ಸಲ್ ಆಯಿತು 22 ಕ್ಯಾನ್ಸಲ್ ಆಯಿತು ಈ 15 ಈ 15 ಕ್ಯಾನ್ಸಲ್ ಆಯಿತು ಉಳಿತಂದು 1 ಈಗ 3x 2y ಈಕ್ವಲ್ ಟು 48 ಡಿವೈಡೆಡ್ 72 ಆದರೆ x ಮತ್ತು y ನ ಬೆಲೆ ಎಷ್ಟು ಇರುತ್ತೆ ಬೆಲೆ ಕೇಳೋಣ ಇವಾಗ ಏನು ಮಾಡಬೇಕು 3 ಅಂದರೆ 3 ಅಂದರೆ 3 ಎಷ್ಟು ಹೋಯ್ತು 1 ಉಳಿತು 3 ಆಗಲೇ ಹಾಂ 3 ಅದ 3 ಅದ 3 ಅದ 3 ಅಂದರೆ ಉಳಿತು ಎಷ್ಟು ಹೋಯ್ತು 3 ಅಂದರೆ 3 ಆಗಲೇ 18 ಎಷ್ಟು 3 ಆಗಲೇ 18 2 ಅದ 2 ಮೂರಲೆ 6 2 ಮೂರಲೆ 6 ಎಷ್ಟು ಹೋಯ್ತು 1 ಹೋಯ್ತು 2 ಆಗಲೇ 12 4 ನಾಲ್ಕಲೆ 16 4 ಬರ್ತದೆ 36 4/9 x y = 4/9 ಆನ್ಸರ್ ಆಯ್ತು.